ನಮಸ್ಕಾರ ಗುರು. ಕುದುರೆಮುಖ ರೈಡ್ನ ನೀವು ಯಾವುದೇ ಕಾರಣಕ್ಕೂ ಈ ಸಮ್ಮರ್ ಟೈಮಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ ಹೋಗಬೇಡಿ ಅನ್ಕೊಳ್ಳಿ. ನೀವೇನಿದ್ರು ಮಾನ್ಸೂನ್ ಟೈಮಲ್ಲಿ ಮಾತ್ರ ಈ ರೈಡ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಹೋಗೋ ರೋಡ್ ಆಗ್ಬೋದು, ಮತ್ತು ನೇಚರ್ ಆಗ್ಬೋದು, ಯಾವುದೇ ಒಂದು ಫಾಲ್ಸ್ಗಳಾಗ್ಬೋದು, ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ಮಾನ್ಸೂನ್ ಟೈಮಲ್ಲಿ ಮಾತ್ರ ಹೋಗಬೇಕು. ನಮಸ್ಕಾರ ಗುರು. ನಾನಂತೂ ದೇವಸ್ಥಾನಗಳ ವೀಡಿಯೋ ಮಾಡೋದ್ರ ಜೊತೆಲಿ ಸೋಲೋ ರೈಡ್ ಮಾಡಬೇಕು ಅನ್ನೋದು ನನ್ನ ತುಂಬ ದೊಡ್ಡ ಆಸೆ. ಅದರಲ್ಲೂ ಸೋಲೋ ಟ್ರಾವೆಲಿಂಗಲ್ಲಿ ತುಂಬ ಟ್ರಾವೆಲ್ ಮಾಡಬೇಕು ಅನ್ನೋದು ಇನ್ನೂ ದೊಡ್ಡ ಆಸೆ. ಅದನ್ನೆಲ್ಲ ಮಾಡೋದಕ್ಕೋಸ್ಕರ ಒಂದು ಬೈಕ್ ತೊಗೋಬೇಕು ಮತ್ತು ಒಂದು ಮೊಬೈಲ್ ತೊಗೋಬೇಕು. ವೀಡಿಯೋಸ್ ಮಾಡೋದಕ್ಕೆ ಫಸ್ಟೇ ಮೊಬೈಲ್ ಇರಲಿಲ್ಲ. ಫಸ್ಟು ಮೊಬೈಲ್ ತೊಗೋಬೇಕು ಅನ್ನೋದೇ ಫಸ್ಟ್ ಚಿಂತೆ ಆಗಿದ್ದು. ಅದಾದಮೇಲೆ ಮೊಬೈಲ್ ತೊಗೊಂಡಾಯ್ತು. ಮೊಬೈಲ್ ತಗೊಂಡ್ಮೇಲೆ ಬರ್ಡೇ ಗಿಫ್ಟ್ ಅಂತ ನಮ್ಮ ಹುಡುಗರು ಜಾಕೆಟ್, ಹೆಲ್ಮೆಟ್, ಆಳುಮೂಳೆಲ್ಲ ಕೊಡಿಸಿದ್ರು. ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತಿದ್ದೆ, ಟ್ರಾವೆಲಿಂಗ್ ಮಾಡೋ ಅಂತ. ಅದಕ್ಕೋಸ್ಕರ ಅದನ್ನು ತಗೊಂಡು ನಾನು ಚಂದ್ಗಾಲದಲ್ಲಿರೋ ನಮ್ಮ ಶರತ್ ಅಣ್ಣನ ಜೊತೆ ಸೇರಿಕೊಂಡು ಫಸ್ಟ್ ಸೋಲೋ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ಸೋಲೋ ಟ್ರಾವೆಲ್ ಅಂದರೆ ನಾನು ನನ್ನ ಬೈಕಲ್ಲಿ ಒಬ್ಬನೇ ಇದ್ದಿದ್ದು. ನನ್ನ ಜೊತೆಗೆ ಸೋಲೋ ಟ್ರಾವೆಲ್ ಗ್ರೂಪ್ ಇತ್ತು ಒಂದು. ಆ ಗ್ರೂಪಲ್ಲಿ 5 ಜನ ಇದ್ರು. ಆ 5 ಜನದ ಹತ್ರನೂ ಒಳ್ಳೊಳ್ಳೆ ಬೈಕ್ ಇದ್ದಿದ್ದು ಕಣ್ರಿ. ಆದ್ರೂ ಅವ್ರು ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅನ್ಕೊಳ್ಳಿ. ನೀವು ಯಾರಾದರೂ ಸೋಲೋ ಟ್ರಾವೆಲ್ ಮಾಡ್ತೀನಿ ಅಂದರೆ ಇದೇ ಥರ ಫಸ್ಟ್ ಹೋಗಿ ಗೊತ್ತಿರೋ ಅಂತ ದೊಡ್ಡವ್ರ ಜೊತೆ ಸೇರಿಕೊಂಡು ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಅವ್ರು ಯಾರು ನಿಮ್ಮನ್ನ ಬಿಟ್ಬಿಟ್ಟು ಹೋಗಲ್ಲ. ನಾನು ಒಂದು 30+ ಇರೋರ ಜೊತೆ ಹೋಗಿರ್ಬೋದು, ಬಟ್ ಆದರೆ ನಮ್ಮ ವಯಸ್ಸು ಹುಡುಗರ ಜೊತೆ ಹೋಗಿರಲಿಲ್ಲ. ಬಟ್ ಅವರಂತೂ ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅನ್ಕೊಳ್ಳಿ. ಎಷ್ಟು ನಿಧಾನಕ್ಕೆ ನಾನು ಸ್ವಲ್ಪ ಲೇಟ್ ಸ್ಪೆಂಟ್ರಲ್ಲಿ ನಾನು ಹೋಗಿದ್ದು, ಅದರಿಂದ ಅವ್ರು ನನ್ನ ಎಷ್ಟೇ ನಿಧಾನ ಆದರೂ ಎಲ್ಲೂ ಬಿಟ್ಕೊಟ್ಟಿಲ್ಲ ಕಣ್ರಿ. ಇದ್ರ ಜೊತೆಲಿ ಬಡ್ಡಿ ಮಗಂದು ನಾವು ಸೋಲೋ ಟ್ರಾವೆಲಿಂಗ್ನ ಮಾಡ್ತೀವಿ ಅಂತ ಅನ್ಕೊಳ್ಳೋದಲ್ಲ ಕಣ್ರಿ. ಸೋಲೋ ಒಬ್ಬರೇ ಗಾಡಿ ಓಡಿಸ್ಬಿದೆಯಲ್ಲ, ಅದು ನಮಗೆ ತುಂಬ ಟಫ್ ಅನ್ಸೋದು. ನಾವೆಲ್ಲರೂ ಇಲ್ಲೇ ಅಂಗಡಿಗೆ ಹೋಗ್ಬೇಕು ಅಂದ್ರೂ ನಮ್ಮ ಹುಡುಗರನ್ನ ಜೊತೆ ಹಾಕೋಯ್ತೀವಿ, ಅಲ್ಲಿ ಇಲ್ಲಿ ಓಡಿಸೋದಕ್ಕೆಲ್ಲ ಕರ್ಕೊ ಹೋಗ್ಬಿಡ್ತೀವಿ ಈಸಿಯಾಗಿ. ಬಡ್ಡಿ ಮಗನ್ 400-500 ಕಿಲೋಮೀಟರ್ ಅದಕ್ಕಿಂತ ಜಾಸ್ತಿ ಇರ್ಬೋದು. ಅದನ್ನೆಲ್ಲ ಒಬ್ಬೊಬ್ಬರೇ ಓಡಿಸ್ಬೇಕಾದ್ರೆ ಯಾವ ತರ ಅನ್ಸುತ್ತೆ ಅಂದ್ರೆ ಈ ಬಡ್ಡಿ ಮಗನ್ ರೈಡ್ ಯಾಕೆ ಮಾಡ್ಬೇಕು ಅಂತಾನೆ ಅನ್ಸೋದು ಗುರು. ಜೀವನದಲ್ಲಿ ಕಷ್ಟ ಆಗ್ಬೋದು, ಸುಖ ಆಗ್ಬೋದು, ಎನಿವನ್ ಏನೇ ಆಗ್ಬೋದು ಗುರು, ಸಂತೋಷಗಳಾಗ್ಬೋದು, ಎಲ್ಲಾನು ನೋಡಿರ್ತೀರಾ. ಬಟ್ ನೀವು ಒಂದ್ಸಲ ಟ್ರಾವೆಲ್ ಕಡೆ ಇಡೀರಿ. ಆ ದಿನ ಈ ಲವ್, ಮಣ್ಣು, ಮಸಿ ಅಂತ ಈಗಿನ ಕಾಲದ ಯುವಕರೆಲ್ಲ ಹಾಳಾಗ್ತಾ ಇರ್ತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಸಲ ಟ್ರಾವೆಲ್ ಫೀಲ್ಡ್ ಹೋಗಿ ಗುರು. ಇದ್ರಲ್ಲೆಲ್ಲ ಏನೈತೆ ಗುರು ಖುಷಿ. ಬಡ್ಡಿ ಮಗನ್ ಟ್ರಾವೆಲ್ ಅಲ್ಲಿ ಇರೋದು ಅಂತ ನಿಮ್ಗೆ ಅನ್ಸುತ್ತೆ. ಆ ಪೀಸ್ ಮೈಂಡ್ ಆಗ್ಬೋದು, ಗೊತ್ತಿರೋ ಜಾಗ ಆಗ್ಬೋದು, ಗೊತ್ತಿಲ್ದಿರೋ ಜಾಗ ಆಗ್ಬೋದು, ಗೊತ್ತಿಲ್ದಿರೋ ಜನಗಳು, ಇವ್ರ ನಡುವೆ ಎಲ್ಲ ಫೀಲಿಂಗ್ಸ್ ನ ಬೆಳೆಸ್ಕೊಂಡು ಹೊಸ ಹೊಸ ಪರಿಚಯಗಳು, ಇದನ್ನೆಲ್ಲ ನಾವು ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತಂದ್ರೆ ಟ್ರಾವೆಲಿಂಗ್ ನ ಸ್ಟಾರ್ಟ್ ಮಾಡಬೇಕು ಅಂತ ನನ್ಗೆ ಈ ರೈಡ್ ಮಾಡಿದ್ಮೇಲೆ ಸಿಕ್ಕಾಬಟ್ಟೆ ಅನಿಸ್ತೈತೆ ಗುರು. ಏನಕ್ಕಪ್ಪ ಅಂದ್ರೆ ಅವ್ರು ಯಾರು ಒಬ್ರು ಕೂಡ ನನಗೆ ಗೊತ್ತಿಲ್ಲ. ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಎಷ್ಟು ಎಂಜಾಯ್ ಮಾಡಿದೆ ಅಂದ್ರೆ ವಿಡಿಯೋಸ್ ಅಲ್ಲಿ ನೀವೇ ನೋಡ್ಬೋದು. ಅವರಂತೂ ಏಜ್ ಪರ್ಸನ್ಸ್ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ಬಟ್ ಅವ್ರು ಏಜ್ ಆಗಿರೋರ ತರ ಒಬ್ರು ನಡ್ಕೊಳ್ಳಿಲ್ಲ ಅನ್ಕೊಳ್ಳಿ. ನನ್ನ ಜೊತೆ ಹೆವಿ ಎಂಟರ್ಟೈನ್ ಮಾಡಿದ್ರು ಗುರು. ನನಗಂತೂ ಈ ರೈಡ್ ನ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಸ್ತೇನೆ. ಸೊ ನಿಮ್ಗೆ ಯಾರಿಗಾದ್ರು ಈ ತರ ಎಂಜಾಯ್ ಮಾಡಬೇಕು ಅನ್ಸಿದ್ರೆ ನಮ್ಮ ಜೊತೆ ಒಂದ್ಸಲ ಸೋಲೋ ರೈಡ್ ಮಾಡಿ.